ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಾವು ಮತ್ತೊಮ್ಮೆ ತುಂಬ ದಿನಗಳ ನಂತರ ದೇಸಿ ಮಸಾಲಾಗೆ ಬಂದಿದ್ದೀವಿ. ದೇಸಿ ಮಸಾಲ ಹೊಸ ಬ್ರ್ಯಾಂಚ್ ಬ್ರೂಕ್ ಫೀಲ್ಡಿಗೆ ಬಂದಿದ್ವಿ. ಬ್ರೂಕ್ ಫೀಲ್ಡಲ್ಲಿ ಸೊ ಫಸ್ಟು ಕಲ್ಯಾಣ ನಗರ್ ವೀಡಿಯೋ ಮಾಡಿದ್ವಿ. ಅದಾದಮೇಲೆ ನೆಕ್ಸ್ಟು ಜಯನಗರ್ 4th ಬ್ಲಾಕಲ್ಲಿ ಸ್ಟಾರ್ಟ್ ಮಾಡಿದ್ರು, ಅಲ್ಲೂ ಕೂಡ ವೀಡಿಯೋ ಮಾಡಿದ್ವಿ. ಆಮೇಲೆ ಗಾಂಧಿನಗರ ಸ್ಟಾರ್ಟ್ ಮಾಡಿದ್ದಾರೆ. ಗಾಂಧಿನಗರಲ್ಲಿ ಒಂದು ಬ್ರಾಂಚ್ ಇದೆ, ಅದು ವೀಡಿಯೋ ಮಾಡಿಲ್ಲ. ಸೊ ಇಲ್ಲಿ ಒಂದು ತಿಂಗಳೇನೋ ಆಗಿದೆ ಅಂತೆ ಸ್ಟಾರ್ಟ್ ಮಾಡಿ. ಸೊ ಅದಕ್ಕೋಸ್ಕರ ಈ ಕಡೆ ಬಂದಿದ್ವಿ, ಒಂದಷ್ಟು ವೀಡಿಯೋಸ್ ಕವರ್ ಮಾಡೋಣ ಅಂತ. ಅದಕ್ಕೆ ಹಂಗೆ ಜೊತೆಲಿ ಇದು ವೀಡಿಯೋ ಮಾಡೋಣ, ಸೊ ಇಲ್ಲಿರೋರಿಗೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಈ ಕಡೆ ಎಲ್ಲ ಕಂಪ್ನೀಸ್ಗಳೆಲ್ಲ ಜಾಸ್ತಿ ಇರುತ್ತಲ್ಲ, ಅದಕ್ಕೋಸ್ಕರ ಬಂದಿದ್ದೀವಿ. ಸೊ ದೇಸಿ ಮಸಾಲ ಬ್ರೂಕ್ ಫೀಲ್ಡಲ್ಲಿದೆ. ಬ್ರೂಕ್ ಫೀಲ್ಡಲ್ಲಿ ನೀವು ಭಾರತಲ್ಲಿ ಕಡೆಯಿಂದ ಬಂದರೆ ಆ ಬ್ರಿಡ್ಜ್ ಮೇಲಿಂದ ಬಂದು ಬ್ರೂಕ್ ಫೀಲ್ಡ್ಗೆ ಲೆಫ್ಟ್ ತೊಗೊಂತೀವಿ ಗೊತ್ತಾ, ಸಿಗ್ನಲಲ್ಲಿ ಇದ್ರ ಮೇಲೆ ಅಂಡರ್ ಪಾಸ್ ಮೇಲೆ ಲೆಫ್ಟ್ ತೊಗೊಂಡಿದ ತಕ್ಷಣ ಸ್ವಲ್ಪ ಮುಂದೆ ಬಂದರೆ ಲೆಫ್ಟ್ ಸೈಡ್ಗೆ ಸಿಗುತ್ತೆ. ಎಂಪೈರ್ ಮುಂದೆ ಹೋದ, ಎಂಪೈರ್ಗಿಂತ ಮುಂಚೆನೇ ಲೆಫ್ಟ್ ಸೈಡ್ಗೆ ಬಿಲ್ಡಿಂಗು. ಸೊ ವಿಶಾಲವಾದ ಪಾರ್ಕಿಂಗು, ದೊಡ್ಡ ಪಾರ್ಕಿಂಗ್ ಇದೆ. ಪಾರ್ಟಿ ಹಾಲ್ ಕೂಡ ಇದೆ. ನಿಮಗೆ ಎಂಟ್ರೆನ್ಸಲ್ಲಿ ಲೆಫ್ಟಲ್ಲಿ ನೋಡಿದಾಗ ಚಿಕ್ಕದಾಗಿ ದೇಸಿ ಮಸಾಲ ಅಂತ ಬೋರ್ಡ್ ಕಾಣಿಸುತ್ತೆ, ಒಂದು ಪುಟಾಣಿ ಔಟ್ಲೆಟ್ಟು ಫ್ರಂಟಲ್ಲಿ. ಕನ್ಫ್ಯೂಸ್ ಆಗಿರುತ್ತೆ ಜನ, ನಮಗೂ ಕನ್ಫ್ಯೂಸ್ ಆಯಿತು ಅದೇನಾ ಅಂತ. ಸೊ ಅಷ್ಟು ಚಿಕ್ಕದಾಗಿ ಎಲ್ಲ ಮಾಡಲ್ಲ ಅವರು, ಮಾಡಿದ್ರೆ ದೊಡ್ಡದಾಗಿ ಮಾಡ್ತಾರೆ. ಸೊ ಅದೇ ಬಿಲ್ಡಿಂಗಲ್ಲಿ ಕ್ಲೋತಿಂಗು, ಬಟ್ಟೆ ಅಂಗಡಿ ಎಲ್ಲ ಇದೆ ಇದು. ಸೊ ಪಕ್ಕದಲ್ಲಿ ಅಲ್ಲಿ ಸೆಕ್ಯೂರಿಟಿನ ಕೇಳಿದ್ರೆ ಹೇಳ್ತಾರೆ. ಸೊ ಒಳಗಡೆ ಬರಬೇಕು. ಸೊ ಒಳಗಡೆ ಬಂದಾಗ ಫುಲ್ಲು ಪಾರ್ಕಿಂಗ್, ದೊಡ್ಡದಾದ ಹಾಲು. ಒಳಗೋಣ 199 ಅನ್ಲಿಮಿಟೆಡ್ ವೆಜ್ ಬಫೆ. ಫಸ್ಟ್ ಟೈಮು ಇಂಟ್ರೊಡ್ಯೂಸ್ ಮಾಡಿದ್ದು ಇವರೇನೆ. ಸೊ ಈಗ ತುಂಬ ಕಡೆ ಫೇಮಸ್ ಆಗಿದೆ. ಸೊ ಹೋಗೋಣ. ವೀಕ್ ಡೇಸಲ್ಲಿ 199, ವೀಕೆಂಡಲ್ಲಿ 299 ಪ್ಲಸ್ ಟ್ಯಾಕ್ಸ್ ಇರುತ್ತೆ ಪರ್ ರೇಟ್ ಒಬ್ಬರಿಗೆ ತಲೆಗೆ ಅಂತ. ಎಂಟ್ರಿ ಕೊಡ್ತಿದ್ದಂಗೆ ಎಂಟ್ರೆನ್ಸಲ್ಲಿ ಕೌಂಟ್ರಲ್ಲಿ ನೀವು ಎಷ್ಟು ಜನ ಬಂದಿದ್ದೀರಾ ಅಂದ್ಬಿಟ್ಟು ಟೋಕನ್ ತೊಗೊಬೇಕು. ಸೊ ಫಸ್ಟೇ ಪೇ ಮಾಡಬೇಕು, ಆಮೇಲೆ ಒಳಗಡೆ ಎಂಟ್ರಿ ಹೋಗಿ ನೀವು ಬಫೆನಲ್ಲಿ ಏನು ಬೇಕಾದ್ರೂ ಎಷ್ಟು ಬೇಕಾದ್ರೂ ತಿನ್ಬೋದು. 30+ ಐಟಮ್ಸು. ಲೇಟ್ ಮಾಡಿದ್ರೆ ಒಳಗೋಣ. ಡಿಸ್ಕ್ರಿಪ್ಷನ್ ಲೊಕೇಶನ್ ಕೊಟ್ಟಿರ್ತೀವಿ, ಕನ್ಫ್ಯೂಸ್ ಆಗಲ್ಲ, ನೋಡ್ಕೊಂಬರ್ಬೋದು. ಸೊ ಒಳಗೆ ಎಂಟ್ರಿ ಕೊಟ್ಟಿದ ತಕ್ಷಣ ಅದ್ಭುತವಾದ ಆ್ಯಂಬಿಯನ್ಸು, ಮಧ್ಯದಲ್ಲಿ ಒಂಥರ ವುಡನ್ ಟ್ರೀ ಥರ. ಸೊ ಅದು ಸುತ್ತಲೂ ಬಫೆ ಅರೇಂಜ್ ಮಾಡಿರ್ತಾರೆ. ಸೊ ಬಫೆನಲ್ಲಿ ಏನೇನು ಡಿಶಸ್ ಇರುತ್ತೆ ಅದೆಲ್ಲ ನೋಡೋಣ. ಸುಮ್ಮನೆ ಒಂದು ಜಲಕ್ಕೆ ತೋರಿಸ್ತೀನಿ. ಅದಾದಮೇಲೆ ಎಲ್ಲ ನೀಟಾಗಿ ನಾವು ನಾರ್ಮಲಾಗಿ ಹೇಗೆ ಥರ ಶೂಟ್ ಮಾಡ್ತೀವಿ ಎಲ್ಲನೂ ಸ್ವಲ್ಪ ತರಿಸ್ಬಿಟ್ಟು ಟೇಬಲ್ ಮೇಲೆ ಅರೇಂಜ್ ಮಾಡಿಬಿಟ್ಟು ಅಲ್ಲೇ ಟೇಸ್ಟ್ ಮಾಡ್ತೀವಿ. ಯಾಕಂದರೆ ಪದೇ ಎದ್ದು ಹೋಗೋಕ್ಕಾಗಲ್ಲ. ಅಲ್ಲಿ ಎಲ್ಲ ನೋಡಿ ಅಲ್ಲೆಲ್ಲ ಬಡ್ಸ್ಕೊತಾ ಇರ್ತಾರೆ, ಅವ್ರಿಗೆ ಇರಿಟೇಷನ್ ಆಗುತ್ತೆ. ನಾವು ಕ್ಯಾಮ್ರಾ ಇಟ್ಕೊಂಡು ಹೋಗೋದು ಅದೆಲ್ಲನೂ, ಅದಕ್ಕೆ ಎಲ್ಲ ಶೂಟ್ ಮಾಡಿಕೊಂಡು ಆಮೇಲೆ ಅಲ್ಲೋಗಿ ಅರೇಂಜ್ ಮಾಡಿಕೊಂಡು ತಿನ್ನೋದು. ಬಟ್ ನೀವೆಲ್ಲ ಬಂದಾಗ ಯಾವ ಥರ ಅಂದರೆ ಬಫೆ, ನೀವೇ ಹೋಗಿ ಪ್ಲೇಟ್ ಎತ್ಕೊಂಡು ಸರ್ವ್ ಮಾಡ್ಕೊಂಡು ನಿಮ್ಗೆ ಏನೇನು ಬೇಕೋ ಎಷ್ಟಲ್ಲಿ ಬೇಕಾದ್ರೂ ಹೋಗಿ ತಿಂತಾ ಇರ್ಬೋದು. ಸೊ ಏನೇನು ಬರುತ್ತೆ ಅಂತ ನೋಡೋಣ. 2 ಥರ ಸೂಪ್ ಇದೆ, ತಾಜಾ ಸಬ್ಜಿ ಕಾ ಶೋರ್ಬಾ ಇದೆ, ಮತ್ತು ಹಾಟ್ ಆ್ಯಂಡ್ ಸೋರ್ ಸೂಪ್ ಇದೆ. ಬಿಸಿ. ಆಮೇಲೆ ಇಲ್ಲಿ 2 ಸ್ಟಾರ್ಟರ್ಸ್ ಇದೆ. ಇಲ್ಲಿ ಬೇಬಿ ಕಾರ್ನ್ ಚಿಲ್ಲಿ ಮಿಲ್ಲಿ ಅಂತ ಡೀಪ್ ಫ್ರೈಡು ಕ್ರಿಸ್ಪಿ ಡಿಶ್ಶು. ಆಮೇಲೆ ಗೋಬಿ 65 ಇರುತ್ತೆ. ಇದೊಂಥರ ಚೈನೀಸ್ ಡಿಶ್ಶು, ಅದಕ್ಕೆ ಚಟ್ನಿ. ಈ ಕಡೆ ಹಾಕಾ ನೂಡಲ್ಸ್ ಇದೆ, ಮತ್ತು ಇದು ಇದೆ ಮಿಕ್ಸ್ ವೆಜ್ ಇನ್ ಹಾಟ್ ಗಾರ್ಲಿಕ್ ಸಾಸ್ ಇದು. ಸೊ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಇಲ್ಲ ಟೊಮೆಟೊ ಕೆಚಪ್ ಸಪ್ರೇಟಾಗಿ ಇಟ್ಟಿದ್ದಾರೆ. ಇನ್ನೊಂದು ಪನ್ನೀರ್ ಸಿಮ್ಲಾ ವಾಲಾ ಅಂತ ಇದೆ, ಗ್ರೇವಿ ಡಿಶ್ಶು. ಸೊ ನೀವು ಕುಲ್ಚಾ ಬಟರ್ ನಾನ್ ಏನೋ ತೊಗೊಂಡ್ರೆ ಅದಕ್ಕೆ ಕಾಂಬಿನೇಷನ್ ಆಗಿ ಇರುತ್ತೆ. ಈ ಕಡೆ ದಾಲ್ ಇದೆ, ಮತ್ತು ಇಲ್ಲೊಂದು ಪಲ್ಯ ಇದೆ, ವೆಜಿಟೇಬಲ್ ಪಲ್ಯ. ಆಮೇಲೆ ಇನ್ನೊಂದು ವೆಜಿಟೇಬಲ್ ಗ್ರೇವಿ. ಆಮೇಲೆ ಕಿಚಡಿ ಇದೆ, ಪುಲಾವ್ ಇದೆ, ಜೀರಾ ಮಟರ್ ಪಲಾವ್, ಅದೇ ಬಟಾಣಿ ಪಲಾವ್. ಕಾರ್ನ್ ಫ್ರೈಡ್ ರೈಸ್. ಇಲ್ಲಿ ಅನ್ನ ಸಾರು. ಇದೆಲ್ಲ ಹೆಂಗೆ ಅಂದರೆ ಖಾಲಿ ಆಗ್ತಿದ್ದಂಗೆ ರೀಫಿಲ್ ಮಾಡ್ತಾ ಇರ್ತಾರೆ ತಂದು. ಆಮೇಲೆ ಗುಲಾಬ್ ಜಾಮೂನ್. ಇನ್ನೂ ಯಾರೂ ಟಚ್ ಮಾಡಿಲ್ಲ, ಇನ್ನೂ ಎಲ್ಲ ಊಟ ಮಾಡ್ತಾ ಇದ್ದಾರೆ. ಸೊ ಲಾಸ್ಟ್ ಡೆಸರ್ಟಿಗೆ ಬರ್ತಾರೆ. ಸೊ ಇನ್ನೂ ಫುಲ್ಲಾಗಿದೆ ಗುಲಾಬ್ ಜಾಮೂನ್. ಆಮೇಲೆ ಇನ್ನೊಂದು ಸ್ವೀಟು ಪಾಯಸ ಕೂಡ ಇದೆ. ಆಮೇಲೆ ಐಸ್ ಕ್ರೀಮ್ ಕೂಡ ಇರುತ್ತೆ, ನೀವೇ ಸರ್ವ್ ಮಾಡ್ಕೊಬೋದು. ಆಮೇಲೆ ಇನ್ನೊಂದು ಸ್ಪೆಷಲಾಗಿ ನೋಡಿದ್ದಿಲ್ಲಿ ಏನಂದರೆ ಲಾಸ್ಟ್ 2 ವೀಡಿಯೋ ಮಾಡಿದ್ದೀವಲ್ಲ ಅದರಲ್ಲಿ ಇರಲಿಲ್ಲ. ಸೊ ಇಲ್ಲಿದೆ, ಅಲ್ಲಿತ್ತೋ ಇಲ್ಲೋ ಡೌಟು, ನಾವು ಟ್ರೈ ಮಾಡಿರಲಿಲ್ಲ. ಜೈನ್ ಫುಡ್ ಸಪ್ರೇಟಾಗಿದೆ, ಜೈನ್ ಕೌಂಟರ್. ಇದರಲ್ಲಿ ಆನಿಯನ್ನು ಗಾರ್ಲಿಕ್ ಹಾಕಿರಲ್ಲ. ಸೊ ಆ ಥರ ಡಿಶಸ್ಸು. ಇದರಲ್ಲೂ ಅಷ್ಟೇ ದಾಲು ಮತ್ತು ಏನಿತ್ತು ಪನ್ನೀರ್ದು ಗ್ರೇವಿ ಮತ್ತು ವೆಜಿಟೇಬಲ್ ಗ್ರೇವಿ ಸೇಮು, ಬಟ್ ಇದರಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿರಲ್ಲ. ಆಮೇಲೆ ಫ್ರೈಡ್ ರೈಸು, ನೂಡಲ್ಸು ಮತ್ತು ಪಲಾವ್ ಇದೆ. ಸೊ ಜೈನ್ ಫುಡ್ ತಿನ್ನೋರು ಅವ್ರಿಗೆ ಸಪ್ರೇಟ್ ಆದ ಕೌಂಟರ್. ಇಲ್ಲ ಆ ಕಡೆ ಸೊ ವೆಲ್ಕಮ್ ಡ್ರಿಂಕ್ ಕೂಡ ಅಲ್ಲೇ ಇಟ್ಟಿರ್ತಾರೆ, ನಾವೇ ಸರ್ವ್ ಮಾಡ್ಕೊಬೇಕು. ಸೊ ಇದನ್ನು ಮಾತ್ರ ನಾನೇ ಸರ್ವ್ ಮಾಡಿಕೊಂಡು ಒಣ ಪುದೀನ ಕಟ್ಟ ನೀಟ. ಸೊ ಇವಾಗೆಲ್ಲ ಬಫೆ ಅರೇಂಜ್ ಮಾಡಿರ್ತಾರೆ. ಆಮೇಲೆ ಇಲ್ಲಿ ಲೈವ್ ಕೌಂಟರ್ ಕೂಡ ಸಪ್ರೇಟ್ ಆಗಿದೆ. ಈಗ ಆ ಕಡೆ ನೋಡ್ತಾ ಇರ್ಬೋದು, ಆ ಕಡೆ ಚಾಟ್ ಕೌಂಟರ್ ಇದೆ. ಸೊ ಪಾನಿಪುರಿ ಅದನ್ನು ಸಪ್ರೇಟಾಗಿ ನೀವು ಊಟ ಮಾಡಾದ್ಮೇಲೆ ಅಲ್ಲಿ ಹೋಗ್ಬಿಟ್ಟು ನೀವು ಮಾಡಿಸ್ಕೊಂಡು
ತೊಗೊಂಡೋಗಿ ತಿನ್ಬೋದು. ಆಮೇಲೆ ಒಂದು ಚಾಟ್ ಕೌಂಟರ್ ಸಪ್ರೇಟಾಗಿ ತೋರಿಸಿನ ಅದಿರುತ್ತೆ, ಅಲ್ಲೂ ಇರುತ್ತೆ ಇಲ್ಲೂ ಇರುತ್ತೆ. ಇದು ಲೈವ್ ಏನಂದರೆ ದೋಸೆ ಮತ್ತು ಪಾಸ್ತಾ, ಪಿಜ್ಜಾ, ಆಮೇಲೆ ಪಾವ್ ಭಾಜಿ ಇದೆಲ್ಲನೂ ಲೈವ್ ಕೌಂಟ್ರ್ ಇಲ್ಲಿ ಸಿಗುತ್ತೆ. ವೀಕ್ ಡೇಸಲ್ಲಿ ನೀವು 199 ಪ್ಲಸ್ ಟ್ಯಾಕ್ಸ್ ಏನಿರುತ್ತೆ ಅದನ್ನು ತೊಗೊಂಡ್ರೆ ಯಾವುದಾದ್ರೂ ಒಂದಿರುತ್ತೆ. ದೋಸೆ ಇರುತ್ತೆ ಲೈವು, ಅಥವಾ ಪಾಸ್ತಾ ಇರುತ್ತೆ, ಅಥವಾ ಪಾವ್ ಭಾಜಿ, ಅಥವಾ ಪಿಜ್ಜಾ, ಎರಡೆರಡು ಇಲ್ಲ ಒಂದೊಂದು ಐಟಮ್ ಯಾವುದಾದ್ರೂ ಇರುತ್ತೆ. ವೀಕೆಂಡಲ್ಲಿ ಬಂದರೆ 299 ಪ್ಲಸ್ ಟ್ಯಾಕ್ಸ್ ಏನೋ ಬರುತ್ತೆ. ಸೊ ಆ ಟೈಮಲ್ಲಿ ಏನಿರುತ್ತೆ ಅಂದರೆ ವೀಕೆಂಡಲ್ಲಿ ಎಲ್ಲ ಇರುತ್ತೆ. ಸೊ ಎಲ್ಲನೂ ಟೇಸ್ಟ್ ಮಾಡ್ಬೋದು. ವೀಕ್ ಡೇಸಲ್ಲಿ ಬಂದರೆ ಯಾವುದಾದ್ರೂ 1-2 ಆ ಥರ ಡಿಶಸ್ ಇರುತ್ತೆ ಲೈವ್ ಕೌಂಟ್ರು. ಸೊ ಇದೊಂದು ಸ್ಪೆಷಲ್ಲು. ಈ ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ಗಳಲ್ಲಿ ಏನಿರುತ್ತೆ ಅನ್ಲಿಮಿಟೆಡ್ ಬಫೆ ಬಾರ್ಬಿಕ್ಯೂ ಎಲ್ಲ ಇರುತ್ತಲ್ಲ, ಸೊ ಆ ಥರ ಕಾನ್ಸೆಪ್ಟಲ್ಲಿ ಮಾಡ್ತಾಯಿದ್ದಾರೆ. ಸೊ ಇದು ಕೂಡ ನಿಮಗೆ ಎಷ್ಟು ಬೇಕೋ ಅಷ್ಟು ತಿನ್ಬೋದು. ಈಗ ನಾವು ಹೋಗಿ ಕೂತ್ಕೊಂಡು ತಿನ್ನುವ. ಟೇಬಲ್ ಫುಲ್ಲು ದೇಸಿ ಮಸಾಲಾಗೆ ಬಂದಾಗೆಲ್ಲನೂ ಅಷ್ಟೇ ಒಂದು ಟೇಬಲ್ ಅಥವಾ 2 ಟೇಬಲ್ ಫುಲ್ ಆಗುತ್ತೆ. ಸೊ ಅಲ್ಲಿ ಬರೋ ಐಟಮ್ನೆಲ್ಲ ತರಿಸ್ಬಿಟ್ಟಿರ್ತೀವಿ. ಇಲ್ಲಿ ನಾವು ಪದೇ ಪದೇ ಹೋಗೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಅದನ್ನು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಇದು ಬಫೆ ಅಂದರೆ ಸೆಲ್ಫ್ ಸರ್ವಿಸ್. ನೀವು ಪ್ಲೇಟ್ ಎತ್ಕೊಂಡೋಗಿ ನಿಮ್ಗೆ ಏನೇನು ಬೇಕೋ ಅದನ್ನು ಸರ್ವ್ ಮಾಡಿಕೊಂಡು ಬಂದು ತಿಂದು ಮತ್ತೆ ಹೋಗಿ ಬಡಿಸ್ಕೊಂಡು ತಿಂತಾ ಇರ್ಬೋದು. ಸೊ ವೇಸ್ಟ್ ಮಾಡೋಂಗಿಲ್ಲ. ಅವ್ರದ್ದೊಂದು ಕಂಡೀಷನ್ ಇದೆ, ನೀವು ಎಷ್ಟು ಬೇಕಾದ್ರೂ ಏನು ಬೇಕಾದ್ರೂ ತಿನ್ಬೋದು, ಬಟ್ ಫುಡ್ ವೇಸ್ಟ್ ಮಾಡೋಂಗಿಲ್ಲ ಅಂತ. ಸೊ ಬಟ್ ನಾವೇನು ಮಾಡೋದು, ಶೂಟ್ ಮಾಡಬೇಕು ಆ ಟೈಮ್ನಲ್ಲಿ ಪದೇ ಪದೇ ಎದ್ದು ಹೋಗೋಕ್ಕಾಗಲ್ಲ, ತುಂಬ ಟೈಮ್ ಕನ್ಸ್ಯೂಮ್ ಆಗುತ್ತೆ, ಅದು ತೊಂದರೆ ಆಗಿದೆ ಜನಕ್ಕೆ ಎಲ್ಲರಿಗೂ ಅಂದ್ಬಿಟ್ಟು, ಸ್ಟಾಫ್ಗೆ ಎಲ್ಲರಿಗೂ ಅಂದ್ಬಿಟ್ಟು ನಾವೆಲ್ಲನೂ ಈ ಥರ ತರಿಸ್ಬಿಡ್ತೀವಿ. ಸೊ ಈ ಥರ ನಿಮಗೆ ಸರ್ವ್ ಮಾಡಲ್ಲ. ಸೊ ಒಂದಷ್ಟು ಜನ ಅತಿ ಬುದ್ಧಿವಂತರು ಈ ಥರ ಕಮೆಂಟ್ ಮಾಡ್ತಾರೆ, ಈ ಥರ ಎಲ್ಲ ಕೊಡಲ್ಲ, ಇದು ಫೇಕ್ ಅಂತ. ಈ ಥರ ಕೊಡಲ್ಲ, ನಾವೇ ಹೇಳ್ತೀವಿ ಈ ಥರ ಕೊಡಲ್ಲ. ಬಫೆ ನೀವು ಹೋಗಿ ಎಷ್ಟು ಬೇಕಾದ್ರೂ ತಿನ್ಬೋದು, ಇವೆಲ್ಲ ಐಟಮ್ ಸಿಗುತ್ತೆ. ಸೊ ನಾನು ಆಲ್ರೆಡಿ ಒಂದು ರೌಂಡ್ ಟೂರ್ ಕೊಟ್ಟೆ, ಏನೇನು ಐಟಮ್ಸ್ ಎಲ್ಲ ಸಿಗುತ್ತೆ ಅದೆಲ್ಲನೂ ಇಲ್ಲಿ ತರಿಸಿದ್ದೀವಿ. ಅದು ಬಿಟ್ಟು ನಿಮಗೆ ಟೇಬಲ್ಗೆ ಲೈವಾಗಿ ಸರ್ವ್ ಮಾಡ್ತಾರೆ 1-2 ಡಿಶಸ್ನ. ಅದೇನೇನು ಅಂದರೆ ಇದು ಪನ್ನೀರ್ ಟಿಕ್ಕ, ಅದು ಕೂಡ ಹರಿಯಾಲಿ, ಅದು ಬಫೆನಲ್ಲಿ ಇಡಲ್ಲ. ಸೊ ಇದು ತಂದುಬಿಟ್ಟು ನಿಮ್ಮ ಟೇಬಲ್ಗೆ ನಿಮಗೆ ಬಡಿಸ್ತಾರೆ ಅದೊಂದು ಡಿಶ್ನ. ಅದಾದಮೇಲೆ ರೋಟಿನೂ ಕೂಡ ಅಲ್ಲಿ ಇಟ್ಟಿರಲ್ಲ. ಸೊ ಇದು ಕೂಡ ನೀವು ಕೇಳಿದಾಗ ಅವರು ಯಾರೋ ಒಬ್ಬರು ತೊಗೊಂಬಂದು ಬಡಿಸ್ತಾರೆ. ರೋಟಿ, ಕುಲ್ಚಾ, ನಾನು ಯಾವ್ದು ಬೇಕೋ ಅದು. ಆಮೇಲೆ ಪಾಪಡು, ಇದಿಷ್ಟು ಐಟಮ್ನ ಯಾಕೆ ಇಲ್ಲಿ ಇಡಲ್ಲ ಅಂದರೆ ಅಲ್ಲಿ ಇಟ್ಟರೆ ಅದು ರಬ್ಬರ್ ಥರ ಒಣಗೋಗುತ್ತೆ, ಚೆನ್ನಾಗಿರಲ್ಲ. ಸೊ ಅದು ಲೈವಾಗೆ ಮಾಡಿ ಕೊಡಬೇಕು ಆರ್ಡರ್ ಕೊಟ್ಟಾಗ. ಅದಕ್ಕೋಸ್ಕರ ಈ ರೋಟಿ, ಪಾಪಡು ಮತ್ತು ಆ ಪನ್ನೀರ್ ಟಿಕ್ಕ ಅದನ್ನೆಲ್ಲ ಆಮೇಲೆ ತಂದು ಬಡಿಸ್ತಾರೆ. ಇನ್ನೊಂದೇನು ಅಂದರೆ ಲೈವ್ ಕೌಂಟರ್ ಹೇಳಿದ್ರೆ ದೋಸೆ ಮಸಾಲೆ ದೋಸೆ ಅಥವಾ ಪ್ಲೇನ್ ದೋಸೆ, ಏನು ಪೇಪರ್ ದೋಸೆ ಅಂತೀವಿ, ಏನೋ ಅದು ಸಿಗುತ್ತೆ, ನೀವು ಮಾಡಿಸ್ಕೊಂಡು ತೊಗೊಂಡು ತಿನ್ಬೋದು. ಆಮೇಲೆ ಲೈವಲ್ಲಿ ಪಾಸ್ತಾ ಕೌಂಟ್ರ್ ಕೂಡ ಇದೆ, ಲೈವ್ ಕೌಂಟ್ರು, ಅದನ್ನು ಕೂಡ ಮಾಡಿಸಿ ತರಿಸಿದ್ದೀವಿ. ಆಮೇಲೆ ಪಿಜ್ಜಾನು ಲೈವ್ ಕೌಂಟ್ರ್, ಅದು ಕೂಡ ಒಂದು ಪಿಜ್ಜಾನ ತರಿಸಿದ್ವಿ, ಪುಟಾಣಿ ಪಿಜ್ಜಾ. ಇನ್ನೊಂದು ಲೈವ್ ಕೌಂಟರಲ್ಲಿ ಪಾವ್ ಭಾಜಿ ಕೂಡ ಇದೆ. ಸೊ ಅದನ್ನು ಕೂಡ ತಿನ್ಬೋದು. ವೀಕೆಂಡ್ ಬಂದಾಗ ವೀಕೆಂಡಲ್ಲಿ ಪ್ರೈಸ್ ಕೂಡ ಜಾಸ್ತಿ ಇರುತ್ತೆ. ಆಮೇಲೆ ನಿಮಗೆ ಈ ಐಟಮ್ಸು ಈ ಲೈವ್ ಕೌಂಟರ್ ನಾನು ಹೇಳಿದೆ, ಈ ದೋಸೆ, ಪಾಸ್ತಾ, ಪಿಜ್ಜಾ, ಪಾವ್ ಭಾಜಿ ಅವೆಲ್ಲನೂ ಇರುತ್ತೆ. ಸೊ ನೀವೆಲ್ಲ ಟೇಸ್ಟ್ ಮಾಡ್ಬೋದು. ವೀಕ್ ಡೇಸ್ ಬಂದಾಗ ಯಾವುದಾದ್ರೂ 1 ಅಥವಾ 2 ಇರುತ್ತೆ. ನಾನು ಆವಾಗಲೇ ಹೇಳಿದೆ. ಸೊ 2 ಯಾವ್ದು, ದೋಸೆ ಅಥವಾ ಪಿಜ್ಜಾ, ದೋಸೆ ಅಥವಾ ಪಾವ್ ಭಾಜಿ ಅಥವಾ ಪಾಸ್ತಾ, ಸೊ ಪಿಜ್ಜಾ ಅಥವಾ ಪಾಸ್ತಾ, ಈ ಥರ ಅದು 2 ಐಟಮ್ ಅಥವಾ 1 ಐಟಮ್ ಯಾವುದನ್ನ ಇರುತ್ತೆ. ನೀವು ಅದನ್ನು ಟ್ರೈ ಮಾಡ್ಬೋದು. ಸೊ ಈಗ ಶುರು ಮಾಡೋಣ. ಒಂದು ಕಡೆಯಿಂದ ಒಂದಷ್ಟು ಟೇಸ್ಟ್ ಮಾಡ್ತೀನಿ, ಎಲ್ಲ ತಿನ್ನೋಕ್ಕಾಗಲ್ಲ. ಸೊ ಯಾವುದನ್ನು ಎಂಜಾಯ್ ಮಾಡೋದು ಬೇಡ, ಯಾಕಂದರೆ ಇದನ್ನು ಎಲ್ಲರೂ ನಮ್ಮ ಫ್ರೆಂಡ್ಸು ಮತ್ತು ಸ್ಟಾಫ್ ಯಾರು ಇದ್ದಾರೆ ಇಲ್ಲಿ, ಎಲ್ಲರದ್ದು ಊಟ ಟೈಮು, ಎಲ್ಲರದ್ದು ಇಲ್ಲಿ ಜನ ಬಂದು ಊಟ ಮಾಡ್ಕೊಂಡು ಹೋಗಿದ ತಕ್ಷಣ ಎಲ್ಲರೂ ಊಟ ಮಾಡ್ತೀವಿ. ಸೊ ಇಲ್ಲಿ ಬಂದಾಗ ಹಂಗೇನೆ ಅದು ಎಲ್ಲರೂ ಹಂಚ್ಕೊಂಡು ತಿನ್ನೋದು, ಅದಕ್ಕೆ ಇದು ಯಾವುದು ವೇಸ್ಟ್ ಆಗೋಲ್ಲ. ಸೊ ಇಲ್ಲಿ ಸ್ಟಾಫ್ಸು ಎಲ್ಲರೂ ತಿಂತೀವಿ. ವೆಲ್ಕಮ್ ಡ್ರಿಂಕಿಂದ ಶುರು ಮಾಡೋಣ. ಆವಾಗಲೇ ಒಂದು ವೆಲ್ಕಮ್ ಡ್ರಿಂಕ್ ಕುಡಿದೆ, ಗ್ರೀನ್ ಕಲರು, ಅದು ಮಾವಿನಕಾಯಿದು ಹುಳಿ ಆ ಥರದ್ದು. ಸೊ ಒಂದೊಂದು ದಿವಸ ಅದಿರುತ್ತೆ, ಒಂದೊಂದು ದಿವಸ ಇದಿರುತ್ತೆ, 2 ಇರಲ್ಲ. 2 ಯಾವ್ದಾರು ಒಂದು ಇರುತ್ತೆ. ಒಂದೊಂದು ಸರಿ ವೀಕೆಂಡ್ ಬಂದಾಗ 2 ಇರುತ್ತೆ. ಇದು ಚೆನ್ನಾಗಿದೆ. ಸ್ಟ್ರಾಬೆರಿ ಫ್ಲೇವರ್, ಸಿಹಿ ಹುಳಿ ಥರ ಕುಡಿಬೇಕು ಅಂದರೆ ಅದು ಗ್ರೀನ್ ಕಲರು, ಮಿಂಟು. ಸ್ಟಾರ್ಟರ್ಸು ಫಸ್ಟ್ ಶುರು ಮಾಡೋಣ. ಅದು ಹೇಳಿದ್ನಲ್ಲ, ಗೋಬಿ 65 ಇರುತ್ತೆ. ಸೊ ಇಂಡೋ ಚೈನೀಸ್ ಡಿಶ್ಶು, ವೆಟ್ ಡಿಶ್, ಫುಲ್ ಡ್ರೈ ಇರಲ್ಲ, ವೆಟ್ ಆಗಿರುತ್ತೆ. ಸಿಂಪಲ್ ಆದ ಗೋಬಿ 65. ಹಂಗೆ ಮಾತಾಡ್ತಾ ಪಾವ್ ಭಾಜಿ ಕೂಡ ಬಂತು. ಇದು ಜಾಸ್ತಿ ಸ್ಪೈಸಿ ಇರಲ್ಲ, ಜಾಸ್ತಿ ಮಸಾಲೆ ಇರಲ್ಲ. ಸೊ ಲೈಟಾಗಿರುತ್ತೆ. ಸೊ ತುಂಬ ಲೈಟಾಗಿ ತಿನ್ನೋರಿಗೆ ಇಷ್ಟ ಆಗುತ್ತೆ. ಸ್ವಲ್ಪ ಲೈಟಾಗಿ ಗರಿ ಇರುತ್ತೆ. ಮತ್ತು ಆಮೇಲೆ ಸಾಸಲ್ಲಿ ಟಾಸ್ ಮಾಡಿರೋದ್ರಿಂದ ಸ್ವಲ್ಪ ಸಿಹಿ ಅಂಶ, ಖಾರ ಅಷ್ಟೊಂದೇನಿರೋದಿಲ್ಲ. ತುಂಬ ನಾವು ಏನು ಗೋಬಿ ಮಂಚೂರಿ ಎಲ್ಲ ತಿಂತೀವಲ್ಲ ಆ ಥರ ಇರೋದಿಲ್ಲ. ಇದು ಒಂಥರ ಫೈನ್ ಡೈನ್ ರೆಸ್ಟೋರೆಂಟ್ಸ್ಗೆಲ್ಲ ಹೋದಾಗ ತಿಂದಾಗ 65 ಯಾವ ಥರ ಇರುತ್ತೆ ಆ ಥರ. ನೆಕ್ಸ್ಟು ಬೇಬಿ ಕಾರ್ನ್, ಫುಲ್ಲು ಡ್ರೈ ಡಿಶ್ಶು. ಬೇಬಿ ಕಾರ್ನ್ ಚಿಲ್ಲಿ ಮಿಲ್ಲಿ ಚೆನ್ನಾಗಿದೆ ಹೆಸರು.
ಇನ್ನೊಂಥರ ಕ್ರಿಸ್ಪಿ ಡಿಶ್ಶು, ಅದು ಅಲ್ಲೇ ಬಫೆನೇ ಇರುತ್ತೆ, ಸರ್ವ್ ಮಾಡಿಕೊಂಡು ತಿನ್ನಬೇಕು. ಇದು ಜಾಸ್ತಿ ಹೊತ್ತು ಇಟ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಸ್ವಲ್ಪ ಗಟ್ಟಿ ಆಗ್ಬಿಡುತ್ತೆ. ಸೊ ನೀವು ಊಟದ ಟೈಮು ಕರೆಕ್ಟ್ ಟೈಮ್ಗೆ, ಇದು ರೆಸ್ಟೋರೆಂಟು ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತಲ್ಲ ಲಂಚ್ ಟೈಮು, ಅವಾಗಲೇ ಬರಬೇಕು. ಎಲ್ಲನೂ ಬಿಸಿ ಬಿಸಿಯಾಗಿ ಗರಿಯಾಗಿ ತಿನ್ನಬೇಕು. ಅಂದರೆ ಇನ್ನೊಂದೇನು ಅಂದರೆ ಅಲ್ಲಿ ಖಾಲಿ ಆಗ್ತಾ ಇರುತ್ತೆ. ಸೊ ಜನ ಊಟ ಟೈಮಲ್ಲಿ ರಶ್ ಇರುತ್ತೆ, ಆವಾಗ ಖಾಲಿ ಆಗ್ಬಿಟ್ಟಿರುತ್ತೆ. ಒಂದೊಂದು ಖಾಲಿ ಇದ್ದಾಗ ತುಂಬ ಜನ ಕಮೆಂಟ್ ಮಾಡಿರ್ತಾರೆ, ಅದು ಖಾಲಿ ಆಗ್ಬಿಟ್ಟಿರುತ್ತೆ, ಅಷ್ಟೊಂದು ಐಟಮ್ಸ್ ಇರೋದಿಲ್ಲ ಅಂತ. ಖಾಲಿ ಆದಮೇಲೆ ಅದು ತುಂಬಿಸೋದಕ್ಕೆ ಟೈಮ್ ತೊಗೊತಾರೆ. ಸೊ ನಾವು ವಿಡಿಯೋದಲ್ಲಿ ತೋರಿಸಿರ್ತೀವಿ, ಅಲ್ಲಿ ಅವರು ಸುತ್ತಾನೆ ಇರ್ತಾರೆ, ಹುಡುಗರು ಚೆಕ್ ಮಾಡ್ತಾ ಇರ್ತಾರೆ, ಯಾವುದೋ ಖಾಲಿ ಆಗುತ್ತೆ ಅದನ್ನು ರೀಫಿಲ್ ಮಾಡ್ತಾ ಇರ್ತಾರೆ. ಅದು ಟೈಮ್ ತೊಗೊಳುತ್ತೆ. ರಶ್ ಇದ್ದೋ ಟೈಮಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ. ಸೊ ತುಂಬ ಜನ ಬರ್ತಾರೆ ಆದ್ದರಿಂದ. ಸೊ ಒಂದೇ ರೆಸ್ಟೋರೆಂಟಲ್ಲಿ ಹತ್ತತ್ರ 2,000 ಸಾವಿರ 3,000 ಸಾವಿರ ಜನ ಬರ್ತಾರೆ ಒಂದೇ ದಿನದಲ್ಲಿ. ಸೊ ಹೆಂಗೆ ಮೇಂಟೈನ್ ಮಾಡ್ಬೋದು ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಸೊ ಈಗ ಪನ್ನೀರ್ ಟಿಕ್ಕಾ, ಸಾಫ್ಟಾದ ಪನ್ನೀರು ನೀಟಾಗಿ ಕಟ್ಟಾಗೋಯ್ತು. ಈ ಕಡೆ ನೀಟಾಗಿ ಸುಟ್ಟಿರೋ ಚಾರ್ಡ್ ಎಫೆಕ್ಟ್. ಚಿಯರ್ಸ್. ಇದು ಫುಲ್ಲು ಸ್ಮೋಕಿ ಫ್ಲೇವರು, ಒಂದು ಸ್ವಲ್ಪ ಖಾರ, ಹಸಿಮೆಣ್ಸಿನ್ಕಾಯ್ದು, ಪುದೀನ ಫ್ಲೇವರ್ ಇಂಟೆನ್ಸ್ ಆಗಿ, ಲೈಟಾಗಿ ಹುಳಿ ಹುಳಿಯಾಗಿ ಚೆನ್ನಾಗಿದೆ. ಒಂದು ಸ್ವಲ್ಪ ಮಸಾಲೆ ನಾಲ್ಗೆಗೆ ಸಿಕ್ತು. ಇಷ್ಟೊತ್ತು ಅವೆಲ್ಲನೂ 2 ಡಿಶಸ್ಸು ತುಂಬ ಲೈಟಾಗಿತ್ತು. ಇದು ಸ್ವಲ್ಪ ಖಾರ, ಸ್ವಲ್ಪ ನಮಗೆ ಇಷ್ಟ ಆಗುತ್ತೆ. ಸ್ಪೈಸಿ ಆದ ಟಿಕ್ಕಾ, ಪನ್ನೀರ್ ಟಿಕ್ಕಾ. ಸೊ ಈ ಡೈರೆಕ್ಟು ದೋಸೆಗೆ ಹೋಗೋಣ. ಮಸಾಲೆ ದೋಸೆ, ಪುಟಾಣಿ ಮಸಾಲೆ ದೋಸೆ, ಒಳಗಡೆ ಕೆಂಪು ಮಸಾಲೆ, ಆಲೂಗಡ್ಡೆ ಪಲ್ಯ. ಟೇಸ್ಟ್ ಮಾಡುವ ಮಸಾಲೆ ದೋಸೆನ. ಮಸಾಲೆ ದೋಸೆ ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಅವೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಒಂದು ಡೌಟಲ್ಲೇ ತಿಂದೆ ಹೆಂಗಿರುತ್ತೆ ಏನೋ ಅಂತ. ಚೆನ್ನಾಗಿದೆ, ಪರ್ಫೆಕ್ಟಾಗಿದೆ ದೋಸೆ. ಅದು ತೆಳುವಿಗೆ ತುಂಬ ದಪ್ಪ ಇರೋಲ್ಲ, ತೆಳುವಿರುತ್ತೆ, ಸೈಜ್ ಕೂಡ ಚಿಕ್ಕದಾಗಿರುತ್ತೆ. ಒಳಗಡೆ ಆ ಮಸಾಲೆ, ಕೆಂಪು ಮಸಾಲೆ ಹಚ್ಚಿರ್ತಾರಲ್ಲ, ಅದು ಸ್ವಲ್ಪ ಟ್ಯಾಂಗಿನೆಸ್ ಇರಬೇಕು, ಆ ಥರ ಟ್ಯಾಂಗಿ, ಮತ್ತು ಅದು ಲೈಟಾಗಿ ಸ್ಪೈಸಿ ಇರುತ್ತೆ. ಆಮೇಲೆ ಪಲ್ಯನೂ ಕೂಡ ಫ್ಲೇವರ್ಫುಲ್ ಆಗಿದೆ. ಸ್ವಲ್ಪ ಮಸಾಲೆ ಇದೆ, ಅಷ್ಟನ್ನ ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ. ಬ್ಲ್ಯಾಂಡ್ ಇಲ್ಲ, ಅದೊಂದು ಇಷ್ಟ ಆಯಿತು. ಮತ್ತು ಇದಕ್ಕೆ ಚಟ್ನಿ ಕಾಂಬಿನೇಷನ್ನು, ಅಲ್ಲಿ ಮಿಂಟ್ ಚಟ್ನಿ ಇಟ್ಟಿರ್ತಾರೆ ಈ 65 ಗೋಬಿ 65ಗೆ, ಅದನ್ನೇ ಕಾಂಬಿನೇಷನಲ್ಲಿ ಟ್ರೈ ಮಾಡ್ಬೋದು, ಚೆನ್ನಾಗಿರುತ್ತೆ. ಬಟ್ ಬೇಡ, ಅವಶ್ಯಕತೆ ಇಲ್ಲ ಅಷ್ಟು, ಹಂಗೆ ತಿನ್ಬೋದು. ಹಂಗೆ ಚೆನ್ನಾಗಿದೆ. ಪಲ್ಯ ಸ್ವಲ್ಪ ಇರುತ್ತಲ್ಲ, ಪಲ್ಯ ಖಾಲಿ ಆಗೋದಾಗ ಅವಾಗ ಬೇಕಾಗುತ್ತೆ. ಸಾಂಬಾರಿಲ್ಲ, ಬೇಕಾದ್ರೆ ಯಾವುದಾದ್ರು ದಾಲು ಅಥವಾ ಸಾಂಬಾರಲ್ಲಿ ಇತ್ತಲ್ಲ ಸಾರು, ಅದ್ರಲ್ಲಿ ಬೇಕಾದ್ರೆ ಟ್ರೈ ಮಾಡಿ. ನೆಕ್ಸ್ಟ್ ಡಿಶ್ ಕೊಡೋಣ. ಸೊ ಈಗ ನೆಕ್ಸ್ಟು ಪಿಜ್ಜಾ ಟ್ರೈ ಮಾಡೋಣ. ಪಿಜ್ಜಾ ಮೊಝರೆಲ್ಲಾ ಚೀಸೆಲ್ಲ ಯಥೇಚ್ಛವಾಗಿ ಹಾಕಿದ್ದಾರೆ. ಫುಲ್ಲು ಚೀಸ್ ಫುಲ್ ಬರುತ್ತೆ. ಸೊ ಪಿಜ್ಜಾ ಸಾಸು ಲೈಟಾಗಿ ಟೊಮೆಟೊ ಫ್ಲೇವರ್ ಬರುತ್ತೆ, ಮತ್ತು ಲೈಟಾಗಿ ಆ ಹುಳಿ ಅಂಶ ಮತ್ತು ಆ ಸಿಹಿ ಅಂಶ ಬರುತ್ತೆ. ಬರ್ತಿದ್ದಂಗೆ ಮೇಲೆ ಚಿಲ್ಲಿ ಫ್ಲೇಕ್ಸ್ ಹಾಕಿರೋದ್ರಿಂದ ಅದು ಸಿಗುತ್ತೆ. ಸೊ ಅದ್ರ ಖಾರ ಆ್ಯಡ್ ಮಾಡುತ್ತೆ, ಪ್ಲಸ್ ಆರಿಗೇನೋದು ಘಮ. ಆಮೇಲೆ ಇದು ಸ್ವೀಟ್ ಕಾರ್ನು, ಕ್ಯಾಪ್ಸಿಕಮ್ಮು, ಆಬ್ವಿಯಸ್ಲಿ ಅದೆಲ್ಲ ಸಿಕ್ಕಿದಾಗ ಕ್ಯಾಪ್ಸಿಕಮ್ದು ಫ್ಲೇವರ್ ಸ್ವಲ್ಪ ಜಾಸ್ತಿ ಫೀಲ್ ಆಗುತ್ತೆ, ಅದು ನೀರು ಬಿಟ್ಕೊಂಡಿರುತ್ತಲ್ಲ ಅದರಿಂದ. ಆಮೇಲೆ ನೆಕ್ಸ್ಟು ಈ ಕಡೆ ಪಾಸ್ತಾ ಇದೆ, ಪಾಸ್ತಾ ಜಂಪ್ ಮಾಡೋಣ. ಸೊ ಪಾಸ್ತಾ ಟ್ರೈ ಮಾಡೋಣ. ಸೊ ಹೊಸ ಡಿಶಸ್ ಯಾವುದಾದ್ರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಅದನ್ನು ಮಾತ್ರ ಟ್ರೈ ಮಾಡ್ತಾಯಿದ್ದೀವಿ ಇವತ್ತು. ನಾರ್ಮಲಾಗಿ ಜಾಸ್ತಿ ನಾವು ತಿನ್ನೋದು ಇದು ವೈಟ್ ಸಾಸ್ ಪಾಸ್ತಾ ಜಾಸ್ತಿ. ನಿಮ್ಮ ಆದಿತ್ಯ ಅವರು ಜಾಸ್ತಿ ಅಭ್ಯಾಸ ಮಾಡಿಸಿದ್ದು ನಮಗೆ ಎಲ್ಲ ಕಡೆ ತಿಂದು ಅದನ್ನೇ ಜಾಸ್ತಿ ಆರ್ಡ್ರ್ ಮಾಡ್ತಿದ್ದು. ಸೊ ಇಲ್ಲಿ ಕೆಂಪು ಕಲರ್, ಇದಕ್ಕೇನಂತಾರೆ ರೆಡ್ ಸಾಸೇನಾ, ಬೇರೆ ಏನೋ ಹೆಸರು ಹೇಳ್ತಾರ ರೆಡ್ ಕಲರು ಪಾಸ್ತಾಗೆ? ಚೆನ್ನಾಗಿದೆ ರೀಸೆಂಟಾಗಿ. ಅದೇ ಇದು ಟೊಮೆಟೊ ಬೇಸ್ಡು, ಅದರಿಂದ ಟೊಮೆಟೊ ಫ್ಲೇವರು ಯಥೇಚ್ಛ ಬರುತ್ತೆ. ಸ್ವಲ್ಪ ಸ್ಪೈಸಿ ಆಗಿದೆ, ಖಾರ ಫೀಲ್ ಆಗುತ್ತೆ. ಒಂದು ಫಸ್ಟ್ ಬೈಟ್ಗೆ ಖಾರ ಫೀಲ್ ಆಯಿತು, ನಾಲ್ಗೆಲ್ಲ ಖಾರ ಸ್ಪ್ರೆಡ್ ಆಗ್ಬಿಟ್ಟಿದೆ ಆಲ್ರೆಡಿ. ಸ್ವಲ್ಪ ಜಾಸ್ತಿ ತಿಂದಾಗ ಇದು ಸ್ವಲ್ಪ ಖಾರ ಜಾಸ್ತಿ ಫೀಲ್ ಆಗುತ್ತೆ. ಹಂಗೆ ಟೊಮೆಟೊ ಫ್ಲೇವರ್ ಕೂಡ ಬರ್ತಾ ಇರುತ್ತೆ. ಸೊ ನೆಕ್ಸ್ಟು ಲೈವ್ ಕೌಂಟರಿಂದ ಬಂದಿರೋ ಪಾವ್ ಭಾಜಿ. ಬೆಣ್ಣೆಯ ಘಮ,
ಬೆಣ್ಣೆ ಫ್ಲೇವರು ಡಾಮಿನೇಟ್ ಮಾಡುತ್ತೆ. ಆ ಬನ್ಗೂ ನೀಟಾಗಿ ಹಚ್ಬಿಟ್ಟು ಸುಟ್ಟಿರ್ತಾರೆ. ಮತ್ತು ಅದಕ್ಕೂ ಅಷ್ಟೇ ಪಲ್ಯ ಬಾಜಿ ಅದಕ್ಕೂ ಹಾಕ್ಬಿಟ್ಟು ಅದಕ್ಕೂ ಬೆಣ್ಣೆ ಹಾಕಿರೋದು ಅದು ತುಪ್ಪವಾಗಿ ಕನ್ವರ್ಟ್ ಆಗಿ ಆ ಫ್ಲೇವರು ಚೆನ್ನಾಗಿದೆ, ಲೈಟಾಗಿರುತ್ತೆ. ಇಲ್ಲೆಲ್ಲನೂ ಜಾಸ್ತಿ ಯಾವುದು ಮಸಾಲೆ ಬರೀತಾರೆ, ಜಾಸ್ತಿ ಮಸಾಲೆ ಜಾಸ್ತಿ ಖಾರ ಅದರೆಲ್ಲ ಎಲ್ಲನೂ ಲೈಟಾಗೇ ಇರುತ್ತೆ. ಖಾರ ಅಂದರೆ ನನಗೆ ಅನಿಸಿದ್ದು ಇದು ಪಾಸ್ತಾ ಸ್ವಲ್ಪ ಖಾರ ಅನ್ನಿಸ್ತು. ಅದಾದಮೇಲೆ ಫಸ್ಟು ತಿಂದಿದ್ದು ಪನ್ನೀರ್ ಟಿಕ್ಕಾ ಅದು ಸ್ವಲ್ಪ ಸ್ಪೈಸಿ ಖಾರ ಅನ್ನಿಸ್ತು. ಅದು ಬಿಟ್ಟರೆ ಇನ್ನೆಲ್ಲನೂ ಲೈಟಾಗಿರುತ್ತೆ. ಆಮೇಲೆ ಇನ್ನು ಮಿಕ್ಕಿದ ಡಿಶಸ್ ಎಲ್ಲನೂ ನಾರ್ಮಲಾಗಿ ನಾವು ಅಲ್ಲಿ ಹಳೆ ವೀಡಿಯೋಸ್ಗಳಲ್ಲೂ ಇದನ್ನೆಲ್ಲ ಟೇಸ್ಟ್ ಮಾಡಿದ್ದೀವಿ. ಅದಕ್ಕೆ ಅದರಲ್ಲಿ ಏನೇನು ನನಗೆ ಇಲ್ಲಿ ಇಷ್ಟ ಆಗೋದು ಇರುತ್ತೆ ಅಂತ ಹೇಳ್ಬಿಡ್ತೀನಿ. ಮೊದಲನೇದು ನೂಡಲ್ಸ್, ಮಿಸ್ ಮಾಡಿದಿರ ಟ್ರೈ ಮಾಡಿ. ನೂಡಲ್ಸ್ ಸಖತ್ತಾಗಿರುತ್ತೆ. ಅಂದರೆ ಜಾಸ್ತಿ ಏನೂ ಅದಕ್ಕೆ ಸೀಸನಿಂಗ್ ಮಾಡಿರಲ್ಲ, ಲೈಟಾಗಿರುತ್ತೆ. ಬಟ್ಟು ತಿಂತ ಅದೊಂಥರ ಇಷ್ಟ ಆಗುತ್ತೆ. ಅದು ಫ್ರೈಡ್ ರೈಸ್ ಕೂಡ ಚೆನ್ನಾಗಿರುತ್ತೆ. ಸಣ್ಣ ಅಕ್ಕಿ ಬಳಸಿ ಮಾಡಿರ್ತಾರೆ. ಸೊ ಒಂಥರ ಅಥೆಂಟಿಕ್ ಆಗಿರುತ್ತೆ. ನಾರ್ಮಲಾಗಿ ನಾವು ತಿಂತೀವಲ್ಲ ಫ್ರೈಡ್ ರೈಸು, ಇಂಡಿಯನ್ ಮಿಕ್ಸು ಆ ಥರ ಇರೋದಿಲ್ಲ. ಸೊ ಇದು ಚೆನ್ನಾಗಿರುತ್ತೆ, ಇವೆರಡು ಚೆನ್ನಾಗಿರುತ್ತೆ ಇಲ್ಲಿ. ಆಮೇಲೆ ಹಾಟ್ ಆ್ಯಂಡ್ ಸೋರ್ ಸೂಪು ಇದು ಕೂಡ ಚೆನ್ನಾಗಿರುತ್ತೆ. ಇದು ಫಸ್ಟೇ ಕುಡಿಬೇಕಾಗಿತ್ತು, ನಾನು ಮಿಸ್ ಮಾಡಿಬಿಟ್ಟೆ. ಹಾಟ್ ಆ್ಯಂಡ್ ಸೋರ್ ಸೂಪ್ ಕೂಡ ಚೆನ್ನಾಗಿರುತ್ತೆ ಇದರಲ್ಲಿ. ಅದಾದಮೇಲೆ ಚಾಟ್ಸಲ್ಲಿ ದಹಿ ಪುರಿ ಮಿಸ್ ಮಾಡಿದ್ರೆ ಟ್ರೈ ಮಾಡಿ, ಅದು ಸೂಪರ್ ಆಗಿರುತ್ತೆ ದಹಿ ಪುರಿ. ಆಮೇಲೆ ಪಾಪ್ಡಿ ಚಾಟ್. ನೆಕ್ಸ್ಟು ಇಂಡಿಯನ್ ಬ್ರೆಡ್ಸು ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಬೋದು. ಕುಲ್ಚಾ ಮೈನ್ ನನ್ನ ಫೇವ್ರೇಟು, ಬಟರ್ ಕುಲ್ಚಾ, ಅದನ್ನು ಟ್ರೈ ಮಾಡಿ. ಬಟರ್ ಕುಲ್ಚಾ ಅದ್ರ ಜೊತೆಗೆ ಕಾಂಬಿನೇಷನ್ ಈ 2 ಗ್ರೇವಿ, ಪನ್ನೀರ್ ಗ್ರೇವಿ ಮತ್ತು ಇದು ವೆಜಿಟೇಬಲ್ದು, ಇದೆರಡು ಸಖತ್ ರಿಚ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಇವೆರಡು ಒಳ್ಳೆ ಕಾಂಬಿನೇಷನ್ನು, ಮಿಸ್ ಮಾಡಿದ್ರೆ ಟ್ರೈ ಮಾಡಬೇಕು. ವೈಟ್ ರೈಸ್ಗೆ ಸಾರಿರುತ್ತೆ, ಅದ್ರ ಬದಲು ದಾಲ್, ಆ ದಾಲ್ ಜೊತೆ ತಿಂದರೆ ಇನ್ನೂ ಮಜಾ. ಇದು ಸೀಕ್ರೆಟ್ಸ್, ಇದಿಷ್ಟು. ಬಟ್ ಇದು ಒಬ್ರೊಬ್ರಿಗೆ ಒಂಥರ ಚೇಂಜ್ ಆಗುತ್ತೆ, ಹೇಳೋಕ್ಕಾಗಲ್ಲ. ಸೊ ನನಗೆ ಇಷ್ಟ ಆಗಿದ್ದು ನಿಮಗೆ ಇಷ್ಟ ಆಗಬೇಕು ಅನ್ನೋದು ರೂಲ್ಸ್ ಇಲ್ಲ. ಯಾಕಂದರೆ ಟೇಸ್ಟ್ ಸಬ್ಜೆಕ್ಟಿವ್, ಒಬ್ರೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ರೊಬ್ರಿಗೆ ಇಷ್ಟ ಆಗಲ್ಲ. ಸೊ ತುಂಬ ಇದೆಲ್ಲ ಲೈಟಾಗಿ ಮಸಾಲ ಕಮ್ಮಿ ಇರೋದ್ರಿಂದ ತುಂಬ ಜನಕ್ಕೆ ಖಾರವಾಗಿ ಮಸಾಲೆ ತಿನ್ನೋರಿಗೆ ಇಷ್ಟ ಆಗಲ್ಲ. ಸೊ ತುಂಬ ಲೈಟಾಗಿ ತಿನ್ನೋರಿಗೆ ಇಷ್ಟ ಆಗುತ್ತೆ. ಸೊ ಆ ಥರ ಇದಕ್ಕೆ ನಾವು ಎರಡು ವೀಡಿಯೋ ಮಾಡಿದ್ದೀವಿ, ಎರಡರಲ್ಲೂ ಮಿಕ್ಸ್ಡ್ ಒಪಿನಿಯನ್ಸ್ ಇದೆ. ಸೊ ನಿಮಗೆ ಇಷ್ಟ ಆದರೆ ಟ್ರೈ ಮಾಡಬೇಕು, ಇಷ್ಟ ಆಗಿಲ್ಲ ಅಂದರೆ ಏನು ಮಾಡೋಕ್ಕಲ್ಲ, ಅದು ಪರ್ಸನಲ್ ಒಪಿನಿಯನು. ಒಬ್ಬೊಬ್ಬರು ನಾಲ್ಗೆ ರುಚಿ ಒಂದೊಂದು ಥರ ಇರುತ್ತೆ. ಸೊ ಇದು ಹೇಳಬೇಕು ಅನಿಸ್ತು. ಇದು ಎಲ್ಲ ಹೋಟ್ಲಿಗೂ ಅನ್ವಯ ಆಗುತ್ತೆ, ಒಂದೇ ಹೋಟ್ಲಿಗೆ ಅಂತ ಅಲ್ಲ. ಸೊ ಈಗ ಎಲ್ಲನೂ ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಒಂದು ಸಣ್ಣ ಬ್ರೇಕ್ ನಂತರ ಐಸ್ ಕ್ರೀಮ್ ಕೂಡ ಇರುತ್ತೆ, ಅದು ಕೂಡ ಅನ್ಲಿಮಿಟೆಡ್. ಸೊ ಫೈನಲಾಗಿ ಐಸ್ ಕ್ರೀಮ್ ಜೊತೆಗೆ ಗುಲಾಬ್ ಜಾಮೂನ್ ಕೂಡ ಸಖತ್ತಾಗಿರುತ್ತೆ. ಇಲ್ಲಿ ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ಪುಟ್ಪುಟಾಣಿ ಗುಲಾಬ್ ಜಾಮೂನು ಗುಳುಮ್ ಅಂತ ನುಂಗ್ಕೊಂಬಿಡೋದು. ಅವತ್ತು ಗುಲಾಬ್ ಜಾಮೂನು ಐಸ್ ಕ್ರೀಮ್ ಒಟ್ಟಿಗೆ ಇದ್ದಾಗ ಏನು ಮಾಡಬೇಕು ಅಂದರೆ ಅದೊಂದು ಪೀಸು, ಇದೊಂದು ಪೀಸು, ಸೂಪರ್ ಕಾಂಬಿನೇಷನು. ಪುಡಿ ಮಾಡಿಬಿಡ್ತಿಂದ್ರು ಇನ್ನೂ ಸೂಪರಾಗಿರುತ್ತೆ. ಸೊ ಫೈನಲಾಗಿ ಈ ಕಡೆ ಬ್ರೂಕ್ಫೀಲ್ಡ್, ವೈಟ್ಫೀಲ್ಡ್, ITPL, ಮಾರತ್ತಹಳ್ಳಿ ಈ ಕಡೆ ಸುತ್ತಮುತ್ತ, ಈ ಏರಿಯಾ ಕಡೆ ಎಲ್ಲ ಸುತ್ತಮುತ್ತ ಇದ್ದೀರಾ, ವರ್ತೂರು ಎಲ್ಲಾದರೂ ಇದ್ದೀರಾ ಅಂದರೆ ಪ್ಯೂರ್ ವೆಜ್ಜು ಅನ್ಲಿಮಿಟೆಡ್ ಫುಡ್ಡು ತಿನ್ನಬೇಕು. ಅದು ಕೂಡ ಜಸ್ಟ್ 199ಗೆ ಅಂದರೆ ಈ ಜಾಗಕ್ಕೆ ಬರಬೇಕು. ದೇಸಿ ಮಸಾಲ ಅದಕ್ಕೆ ಫೇಮಸ್ಸು, ಎಲ್ಲ ಏರಿಯಾದಲ್ಲೂ ಇದೆ. ಆ ಕಡೆ ಕಲ್ಯಾಣ ನಗರ ಆಯಿತು, ಆಮೇಲೆ ನಮ್ಮ ಕಡೆ ನಮ್ಮ ಸೌತ್ಗೆ ಅಲ್ಲಿ ಜಯನಗರ ಆಯಿತು, ಗಾಂಧಿನಗರದಲ್ಲೂ ಇದೆ. ಸೊ ಇವಾಗ ಈ ಕಡೆ ಬಂದಿದ್ದಾರೆ. ಸೊ ಮಧ್ಯಾಹ್ನದ ಹೊತ್ತು ಬರ್ತೀರಾ, ಒಂದೊಳ್ಳೆ ಊಟ ಮಾಡಬೇಕು ಅಂದರೆ ಆರಾಮಾಗಿ ವಿಸಿಟ್ ಮಾಡಿ. 30+ ಐಟಮ್ಸ್ ಇರುತ್ತೆ ವೀಕ್ಡೇಸಲ್ಲಿ. ವೀಕೆಂಡಲ್ಲಿ ಐಟಮ್ಸ್ಗಳು ಜಾಸ್ತಿ ಆಗುತ್ತೆ, ಯಾಕಂದರೆ ವೀಕೆಂಡಲ್ಲಿ ಪ್ರೈಸ್ ಕೂಡ 299 + ಟ್ಯಾಕ್ಸ್ ಇರುತ್ತೆ. ನಿಮಗೆ ವೀಕ್ಡೇಸಲ್ಲಿ ಮಾತ್ರ 199 + ಟ್ಯಾಕ್ಸ್ ಇರುತ್ತೆ ಪರ್ ಹೆಡ್ ಒಬ್ರಿಗೆ. ಸೊ ನೀವು ಎಷ್ಟು ಬೇಕಾದ್ರೂ ತಿನ್ಬೋದು, ಅನ್ಲಿಮಿಟೆಡ್ ಇರುತ್ತೆ. ಯಾವ ಡಿಶ್ ಬೇಕಾದ್ರೂ ಎಲ್ಲನೂ ಸ್ವಲ್ಪ ಟ್ರೈ ಮಾಡಿ, ಬಡ್ಸ್ಕೊಂಡು ತಿನ್ನಿ. ನಿಮ್ಗೆ ಯಾವುದು ಫುಡ್ಡು ಜಾಸ್ತಿ ಇಷ್ಟ ಆಗುತ್ತೆ ಅದನ್ನು ಜಾಸ್ತಿ ತಿನ್ನಿ. ಸುಮ್ಮನೆ ಎಲ್ಲನೂ ಹಾಕ್ಕೊಂಡು ವೇಸ್ಟ್ ಮಾಡೋದು ಅವಶ್ಯಕತೆ ಇಲ್ಲ. ಸೊ ಇರೋದು ಮೆನುವಲ್ಲಿರೋ ಎಲ್ಲ ಡಿಶಸ್ಸು ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ನೋದು ರೂಲ್ ಇಲ್ಲ. ಸ್ವಲ್ಪ ಜನಕ್ಕೆ ಒಂದೊಂದು ಡಿಶಸ್ ಇಷ್ಟ ಆಗಲ್ಲ. ಆದ್ದರಿಂದ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಜಾಸ್ತಿ ತಿನ್ನಿ. ಸೊ ನಿಮ್ಮ ಸುತ್ತಮುತ್ತ ಇದ್ದೀರಾ, ಫ್ರೆಂಡ್ಸ್ ಯಾರನ್ನ ಇದ್ದಾರೆ ಅಂದರೆ ಶೇರ್ ಮಾಡಿ. ನಮ್ಮ ಸಬ್ಸ್ಕ್ರೈಬರ್ ಕೂಡ ಒಬ್ಬರು ಸಿಕ್ಕಿದ್ರು, ಜಯನಗರದಲ್ಲಿ ತಿಂತಿದ್ರಂತೆ ಅವಾಗ. ಸೊ ಇಷ್ಟ ಆಗಿತ್ತಂತೆ ಟೇಸ್ಟು. ಯಾವ ಕಾಲೇಜ್ ಇರೋದು ಇಲ್ಲೇ ಹತ್ತಿರದಲ್ಲಿ. ಸೊ ಇಲ್ಲಿಗೆ ಬಂದಿದ್ದು ಅವ್ರಿಗೆ ಖುಷಿ ಆಯಿತು ಅಂತ ಹೇಳಿದ್ರು. ಇಲ್ಲೇ ಪಕ್ಕದಲ್ಲಿ ಟೇಬಲೆಲ್ಲ ಕೂತಿದ್ರು, ಆವಾಗಲೇ ಮಾತಾಡ್ಸಿದ್ರು. ಸೊ ಅದೇ ಥರ ನೀವು ಕೂಡ ಇದ್ದೀರಾ ಅಂದರೆ ಶೇರ್ ಮಾಡಿ, ಯಾರಿಗಾದರೂ ಹೆಲ್ಪ್ ಆಗುತ್ತೆ. ನಿಮಗೆ ನೀವು ದೂರ ಇದ್ದೀರಾ ಅಂದರೆ ಹತ್ರ ಇರೋರಿಗೆ ಹೆಲ್ಪ್ ಆಗುತ್ತೆ. ವೀಡಿಯೋನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಜಾಗದ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ. ಪಾರ್ಕಿಂಗ್ ಎಲ್ಲ ಬೇಜಾನಾಗಿದೆ, ಪಾರ್ಟಿ ಹಾಲ್ ಕೂಡ ಇದೆ. ಮೇನ್ ರೋಡ್ಗೆ ಬೋರ್ಡು ಚಿಕ್ಕದಾಗಿ ಕಾಣಿಸುತ್ತೆ, ಸ್ವಲ್ಪ ಒಳಗೆ ಬರಬೇಕು. ಸೊ ನಮಸ್ಕಾರ.